ಒಂದ್ ರೀತಿ ಈಗ ಈಗ ಭವ್ಯ ತ್ರಿವಿಕ್ರಮ್ ಅವ್ರದೇ ಒಂದ್ ಜೋಡಿ, ಈ ಕಡೆ ಗೌತಮಿ ಮಂಜು ಅವರೊಂದು ಜೋಡಿ ತರ ಪಾರ್ಟ್ನರ್ಸ್ ತರ, ಧನರಾಜ್ ಹನುಮಂತ್ ಅವರು ಅವರೊಂದು ಒಂದ್ ರೀತಿ ಪಾರ್ಟ್ನರ್ಸ್ ತರ, ಅಂದ್ರೆ ಇಂಡಿವಿಜುವಲ್ ಆಗಿ ಎಲ್ಲೋ ಮೋಕ್ಷಿತ್ ಅವ್ರು ಸ್ವಲ್ಪ ಆಡ್ತಿದ್ದಾರೆ, ಐಶ್ವರ್ಯ ಅವ್ರು ಇವಾಗ ಶಿಶಿರಿಲ್ಲ ಅದಕ್ಕೋಸ್ಕರ ಅವ್ರು ಆಡ್ತಾ ಇದ್ದಾರೆ, ಚೈತ್ರ ಅವರು ಒಂಥರ ಅವ್ರದೇ ಬೇರೆದೇ ರೂಟ್ ಆಕ್ಚುಲಿ. ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಒಳಗಡೆ ಇರೋರಲ್ಲಿ ಯಾರ್ಯಾರು ಆ ಒಂದು ಜೋಡಿ ಆ ಒಂದು ಇದರಿಂದ ಹೊರಗಡೆ ಬರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಸರ್ ತ್ರಿವಿಕ್ರಮ್ ಭವ್ಯ ಮೊದ್ಲೇ ನಾನೇ ಹೇಳಿದ್ದೀನಿ, ಬರೋಕ್ಕಿಂತ ಹಿಂದಿನ ವಾರನೂ ಕೂಡ ನಾನು ಅದನ್ನ ಹೇಳಿದ್ದೀನಿ ಅವ್ರಿಗೆ, ವಿಕ್ಕಿ ನೀನು ಹೊರಗಡೆ ಬಂದು ಆಟ ಆಡ್ಬೇಕು ವಿಕ್ಕಿ ಅಂತ ನಾನು ಹೇಳಿದ್ದೀನಿ. ಸರ್ ಅದನ್ನ ತಗೊಳ್ಳೋ ರೀತಿ ಬೇರೆ ತರ ಆಗುತ್ತೆ ಸರ್ ಅವ್ರಗಳಿಗೆಲ್ಲ, ಯಾಕಂದ್ರೆ ಸುಮಾರು ಒಂದು 10-12 ವಾರದಿಂದ ಅವ್ರ ಆತರ ಇದ್ದು ರೂಢಿ ಆಗಿರುತ್ತೆ. ಒಂದು ವಾರದಲ್ಲಿ ಅವ್ರ ಆಟ ಎಲ್ಲೋ ಆತರ ಕಾಣಿಸಿದಾಗ ನಾವು ಅವ್ರಿಗೆ ಕೊಟ್ಟಾಗ ಅದನ್ನ ಅವ್ರು ಹಂಗೆ ಪ್ರೀತಿಯಿಂದ ತಗೋಬೇಕಾಗುತ್ತೆ. ಇದೇ ವಿಕ್ರಮ್ ಮಧ್ಯದಲ್ಲಿ ಒಂದು ವಾರದಲ್ಲಿ ನಾನು ಹೇಳಿದಾಗ ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡ್ರು, ಅವ್ರ ಕ್ಯಾಪ್ಟನ್ ಆಗಿದ್ದ ವಾರದಲ್ಲಿ ನಾನು ಹೇಳಿದಾಗ ಅವ್ರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡ್ರು, ಬದಲು ಮಾಡ್ಕೊಂಡ್ರು. ಮತ್ತೆ ಅದೆಲ್ಲೋ ಒಂದ್ ಕಡೆಗೆ ಅದೇ ತ್ರಿವಿಕ್ರಮ್ ಭವ್ಯ ಮತ್ತೆ ಎಲ್ಲೋ ಭವ್ಯನ ಇನ್ಫ್ಲೂಯೆನ್ಸ್ ಆಗ್ತದೆ ತ್ರಿವಿಕ್ರಮ್ ಅಂತ ಅನ್ನಿಸಕ್ ಸ್ಟಾರ್ಟ್ ಆಗಿದ್ದು ನನಗೆ. ನಾನು ಅದನ್ನ ಡೈರೆಕ್ಟ್ ಆಗಿ ಹೇಳಿದೆ ಅವ್ರಿಗೆ, ಬಟ್ ಅದನ್ನ ಅವ್ರು ಸ್ಪೋರ್ಟಿವ್ ಆಗಿ ತಗೊಳ್ಳಿಲ್ಲ. ಮಂಜು ಮತ್ತೆ ಗೌತಮಿ ಅವರು ಮೋಕ್ಷಿತ್ ಅವ್ರು 3 ಜನ ಇದ್ದಾಗ ಮೋಕ್ಷಿತ್ ಅವ್ರು ಬಂದು ಹೇಗೆ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರು ಅದನ್ನ ಗೌತಮಿ ಅವ್ರ ಆ ಕ್ಷಣಕ್ಕೆ ಮಾಡ್ಲಿಲ್ಲ, ಈಗ ಮಾಡಕ್ ಓಡಾಡ್ತಾ ಇದಾರೆ. ಅದು ಆಗಲ್ಲ ಸರ್, ಯಾಕಂದ್ರೆ ಒಂದ್ಸಲ ನಮ್ ಕೈ ಮೀರಿ ಹೋದಾಗ ಮತ್ತೆ ವಾಪಸ್ ನಾವು ಅದನ್ನ ಬಿಟ್ಟು ಹೊರಡಬೇಕು ಅಂದ್ರೆ ಅದನ್ನ ಯಾರು ಸಹಿಸ್ಕೊಳ್ಳಲ್ಲ. ಕರೆಕ್ಟ್, ಅದು ನಾವು ಕೂಡ ಗಮನಿಸ್ತಾ ಇದೀವಿ. 2 ವಾರದಿಂದ ಟ್ರೈ ಮಾಡ್ತಿದಾರೆ ಅವರು, ಬಟ್ ಕಂಪ್ಲೀಟ್ ಆಗಿ ಬಿಟ್ಟು ಆಡೋದು ಆಗ್ತಾ ಇಲ್ಲ. ಮಂಜಣ್ಣನಿಗೆ ಹೇಗಂದ್ರೆ ಮೊದ್ಲಿರೋ ಮಂಜಣ್ಣ ಉಗ್ರ ಮಂಜಣ್ಣ ಆಗಿ ಆಟ ಆಡಿದ್ರೆ ತುಂಬಾ ಸೂಪರ್ ಆಟ ಅಂತ ಬಂದ್ರೆ ಮಂಜಣ್ಣ ನಾನ್ ಹೇಗಿರ್ತೀನೋ ಮಂಜಣ್ಣ ನಾನು ಯಾವತ್ತು ಎಷ್ಟೋ ಸಲ ಮಾತಾಡ್ಕೊಂಡಿದೀವಿ, ನಾನು ನೀನು ಒಂದೇ ಟೀಮಲ್ಲಿ ಒಂದ್ಸಲ ಆಟ ಆಡ್ಬೇಕು ಮಂಜಣ್ಣ ಅಂತ ಹೇಳಿ ಆಟ ಆಡಿದೀವಿ. ಬಟ್ ಅದು ಗೌತಮಿ ಅವ್ರ ಜೊತೆಗೆ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಬೆಳೆದಾದ್ಮೇಲೆ ಮಂಜಣ್ಣ ಎಲ್ಲೋ ಕಳೆದೋಗ್ಬಿಟ್ರು ಅನ್ಸುತ್ತೆ. ಯಾಕಂದ್ರೆ ಸುದೀಪ್ ಅವರು ಕೂಡ ಮೊನ್ನೆ ಹೇಳಿದ್ರು, ಅಂದ್ರೆ ಎಷ್ಟೊಂದ್ಸಲ ವಾರ್ನಿಂಗ್ ಅಂತೂ ಡೈರೆಕ್ಟ್ ಆಗೇ ಕೊಟ್ಟಿದ್ದಾರೆ. ಬೇರೆ ಸೀಸನ್ ಗಳಲ್ಲಿ ಎಲ್ಲೂ ಕೂಡ ಸುಮ್ನೆ ಸೂಕ್ಷ್ಮವಾಗಿ ಏನೋ ಒಂದು ಇಂಡೈರೆಕ್ಟ್ ಆಗಿ ಎಲ್ಲ ಹೇಳ್ತಿದ್ರು, ಈ ಸಲ ಡೈರೆಕ್ಟ್ ಆಗಿ ಹೇಳಿದಾರೆ, ಏನ್ ಮಾಡ್ತಿದೀರಾ ಆಚೆ ಬನ್ನಿ, ಅವ್ರು ಬುದ್ಧಿ ಕಲ್ತ್ರು ನೀವು ಕಲ್ತ್ಕೊಳ್ಳಿ ಅಂತ ಸಾಕಷ್ಟು ಹೇಳಿದ್ದಾರೆ ಈ ಸಲ ಅಂತೂ. ಬಟ್ ಆದ್ರೂ ಏನೋ ಅದು ಮೋಸ್ಟ್ಲಿ ಅದು ಕನೆಕ್ಷನ್ ಆಗ್ಬಿಟ್ಟಿರುತ್ತಲ್ಲ, ಬಿಟ್ಟು ಹೋಗಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಈಗ ಸದ್ಯಕ್ಕೆ ಮೋಕ್ಷಿತ ಲೈಕ್ ಅಂದ್ರೆ ಅವ್ರು ಮಾತಾಡ್ಕೊಂಡು ಸ್ವಲ್ಪ ಅಂದ್ರೆ ಒಂದಾಗಿದ್ದಾರೆ ಅಂತಂದ್ರೆ ವೈಮನಸ್ಸು ಎಲ್ಲ ಸ್ವಲ್ಪ ದೂರ ಮಾಡ್ಕೊಂಡಿದ್ದಾರೆ ಈಗ ಮೊನ್ನೆ. ಇಲ್ಲ ಸರ್, ಅದು ವೈಮನಸ್ಸು ದೂರ ಆಗಿದೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ ಮೋಕ್ಷಿತ ಅವ್ರು ಎಷ್ಟೋ ಸಲ ಹೇಳಿದ್ದಾರೆ ನನಗೆ, ನಾನು ಯಾವುದೇ ಕಾರಣಕ್ಕೂ ನಾನು ಕೂಡಕ್ ಇಷ್ಟ ಪಡಲ್ಲ, ಯಾಕಂದ್ರೆ ಅಲ್ಲಿ ನಡೆಯುವಂತ ಸುಮಾರು ವಿಷಯಗಳು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಅವರು ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಅದನ್ನ ಅನ್ನಿಸ್ತಾ ಇರ್ಬೋದು ಅಂತ ನಾನು ಅನ್ಸುತ್ತೆ.